ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಈ ವ್ಲಾಗ್ ಬಂದು ಗುರುವಾರದ ವ್ಲಾಗ್ ನೋಡ್ರಿ. ಇದು ಬೆಳಗ್ಗೆನ ವ್ಲಾಗ್ನ ನಾನು ಶುರು ಮಾಡಿದ್ನಿ. ಫಸ್ಟ್ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿರತ್ತಂತೇಳಿ ಹಾಕಾಕತ್ತಿದ್ನಿ. ಹಿಂದಿನ ದಿವಸ ಹಾಕಿರಲಿಲ್ಲ, ಹಾಗಾಗಿ ಬೇಗ ಒಣಗ್ತಾವಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿನಿ. ಹಂಗೆ ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡ್ರಾಯ್ತಂತೇಳಿ ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಇವತ್ತು ನಮ್ಮ ಮನೆಯವರು ಕೆಲಸ ಆಯ್ತಂತೇಳಿ ಅವ್ರು ಬೇಗನೆ ಹೋಗ್ಬಿಟ್ಟಿದ್ರು. ಇವತ್ತು ಅವ್ರಿಗೆ ಲಂಚ್ ಬಾಕ್ಸ್ ಅದು ಏನೋ ರೆಡಿ ಮಾಡೋದಿರಲಿಲ್ಲ, ಹಾಗಾಗಿ ಫಸ್ಟ್ ನಾನು ಕ್ಲೀನಿಂಗ್ ಕೆಲಸನೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ನಿ. ಮತ್ತು ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಬೇರೆ ಮಾಡಬೇಕಿತ್ತಲ್ಲ ಮನೆಯೊಳಗೆ, ಅದಕ್ಕಾಗಿ ಫಸ್ಟ್ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಒರೆಸಿ ಆಮೇಲೆ ಪೂಜೆ ಮಾಡಿ ಮಧ್ಯಾಹ್ನದ ಮೇಲೆ ನೋಡ್ರಿ ಅಥವಾ ಅಡುಗೆ ಮಾಡೋದಂಥೇಳಿ ನಾನು ಇವಾಗ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ನಿ. ನಮ್ಮ ಮನೆಯವರಿದ್ದರೆ ನಾನು ಬೇಗ ಎಲ್ಲ ಅಡುಗೆ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಅವ್ರು ಇಲ್ಲ ಅಂತಂದ್ರೆ ನಾನು ಒಂಥರ ಲೇಸಿ ಆಗಿಬಿಡ್ತೀನಿ. ಅಡುಗೆ ಕೆಲಸ ಎಲ್ಲ ಅಷ್ಟೊಂದೇನು ನೋಡೋಕೆ ಹೋಗೋದಿಲ್ಲ, ಏನಾರ ಒಂದು ಮಾಡ್ಕೊಂಡು ತಿಂದ್ಬಿಟ್ಟಿರ್ತೀವಿ ಸಾನ್ವಿ ನಾನು. ಇವಾಗ ಬೆಡ್ಡೆಲ್ಲ ಕ್ಲೀನ್ ಮಾಡಿ ನಾನು ಆಲ್ರೆಡಿ ಬಾಗಿಲೆಲ್ಲ ತೊಳೆದು ಬಂದಿದ್ನಿ. ಮುಂದೆಗಡೆ ಅಷ್ಟೇ ರಂಗೋಲಿ ಹಾಕಿದ್ನಿ. ನಾವು ಅಸಲು ಪೂಜೆ ಮಾಡಿರಲಿಲ್ಲ, ಸ್ನಾನ ಮಾಡಿರತ್ತಂತೇಳಿ. ಹಾಗಾಗಿ ಇವಾಗ ಫಸ್ಟ್ ಹಾಲೆಲ್ಲ ಇಲ್ಲಿ ಅದು ಮಿಷಿನ್ ಏನು ಆ ಕಡೆ ಇಟ್ಟಿದ್ನಾನ ಅದು ಯಾಕೋ ಒಂಥರ ಕಾಲಾಗದಂಗೆ ಆಕತ್ತಿತ್ತು, ಜಾಗ ಸಾಲ್ತಿರಲಿಲ್ಲ ಹಾಲಲ್ಲಿ. ಅದಕ್ಕಾಗಿ ಅದನ್ನು ಸೈಡ್ ಈ ಕಡೆ ಇಟ್ನಿ. ಮತ್ತು ಹೊಲಿಯುವಾಗ ಇಟ್ಕೊಂಡ್ರಾತಂತೇಳಿ ಅದನ್ನು ತೆಗ್ದು ಈ ಕಡೆ ಇಟ್ಟು ಬೆಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಾನ್ವಿ ಆಟ ಸಾಮಾನೆಲ್ಲ ಎಲ್ಲ ಕಡೆ ಒಗೆದಿರ್ತಾಳು, ಅವನ್ನೆಲ್ಲನೂ ಎತ್ತಿಟ್ಟು ನಾನು ಮನೇನ ಕಸ ಗುಡಿಸ್ಕೊಳಕತ್ತೀನಿ. ಮತ್ತು ಮನೆ ಒರೆಸ್ಬೇಕು. ಗುರುವಾರ ಅಂತೂ ಏನಾದರೂ ಮನೆ ಒರೆಸೋದು ಮಾತ್ರ ಮಿಸ್ ಮಾಡೋಂಗಿಲ್ಲ. ಹಾಗಾಗಿ ಫಸ್ಟ್ ಮನೆಯೆಲ್ಲನೂ ನೋಡ್ರಿ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಳಕತ್ತೀನಿ. ಆ ಮಿಷಿನ್ ಆ ಕಡೆಯಿಂದ ಈ ಕಡೆ ತೆಗೆದಿಟ್ಟಿರೋದ್ರಿಂದ ಹಾಲ್ ನೋಡ್ರಿ ಸ್ವಲ್ಪ ದೊಡ್ಡದಾಗಿ ಅನಿಸ್ತತಿ. ಮತ್ತು ಅಲ್ಲಿ 2 ಚೇರ್ನ ನಾವು ನೀಟಾಗಿ ಹಾಕ್ಬೋದು. ಇಲ್ಲಂತಂದ್ರೆ ಅಲ್ಲಿ ಚೇರ್ ಇಡಾಕನ ನಮಗೆ ಜಾಗ ಸಾಲಂಗಿಲ್ಲ, ಅದಕ್ಕಾಗಿ ಅದನ್ನು ತೆಗ್ದು ಈ ಕಡೆ ಇಟ್ಕೊಂಡು ಹೊಲಿಯಾಗಿ ಮತ್ತೆ ಸರಿಸ್ಕೋಬೇಕು ನೋಡ್ರಿ ನಾನು. ಯಾಕಂದ್ರೆ ಅದು ಕರೆಂಟದ ಮಿಷಿನ್ ಆಗಿರೋದ್ರಿಂದ ಅದಕ್ಕೆ ಪಾಯಿಂಟ್ ಬೇಕು, ನಾವು ಎಲ್ಲಿ ಬೇಕಲ್ಲಿಟ್ಟು ಹೊಲಿಯೋಕ್ಕಾಗೋದಿಲ್ಲ. ನಮ್ಮ ಮನೆಯಾಗಂತೂ ಜಾಗನೇ ಇಲ್ಲ, ಇಟ್ಟರೆ ಇಲ್ಲೇ ಇಡಬೇಕು, ಇಲ್ಲಾಂದ್ರೆ ಮತ್ತೆ ರೂಮಿಗೆ ತೊಗೊಂಡು ಹೋಗಬೇಕು. ರೂಮ್ನಾಗ ಇಟ್ಟನೆ ಅಂದ್ರೆ ಅಲ್ಲಿ ಮಲಗಕ್ಕೆ ಜಾಗ ಸಾಲಂಗಿಲ್ಲ, ಹಂಗಾಗಿ ಬಿಡತ್ತತಿ. ಅದಕ್ಕಾಗಿ ಇಲ್ಲೇ ಹಾಲ್ ಒಳಗನ ಇಟ್ಕೊಂಡು ಇವಾಗ ಮನೆಯೆಲ್ಲ ನಾನು ಮನೆ ಒರೆಸ್ಕೊಳಕತ್ತೀನಿ ನೋಡ್ರಿ. ಗುರುವಾರ ಇವತ್ತು ಬರೀ ಫೆನೈಲ್ ಹಾಕಿ ಒರೆಸಾತೀನಿ, ಸಾಲ್ಟ್ ಅದು ಏನು ಹಾಕಿಲ್ಲ. ನನಗೊಂದು ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದರು ಗುರುವಾರ ದಿವಸ ಸಾಲ್ಟ್ ಹಾಕಿ ಮನೇನ ಒರೆಸ್ಬಾರ್ದು ಅಂತೇಳಿ. ಹಾಗಾಗಿ ಇವತ್ತು ಬರೀ ಫೆನೈಲ್ ಹಾಕಿ ನಾನು ಮನೇನ ಒರೆಸ್ಕೊಳಕತ್ತೀನಿ. ಹಂಗೆ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ. ಸಾನ್ವಿಯನ್ನು ಇವತ್ತು ನಾನು ಸ್ನಾನ ಮಾಡ್ಕೊಂಡು ನಾನು ರೆಡಿ ಆಗ್ತೇನೆ ಅಂಥೇಳಿ ಆಕಿನ ಸ್ನಾನ ಮಾಡ್ಕೊಂಡ್ಲಿ. ಇವತ್ತು ನಾನು ದಿನ ಮಾಡಿಸ್ತಿದ್ನಿ. ಅಕ್ಕಿಗೆ ಸ್ನಾನ ಮಾಡೋದಂದ್ರೆ ಭಾಳ ಇಷ್ಟ ನೋಡ್ರಿ. ಆಕಿಗೆ ಮಾಡಿಸ್ತೇನಂತಂದ್ರೆ ಇಲ್ಲಮ್ಮ ನಾನೇ ಮಾಡ್ತೀನಿ ಅಂತ ಹಠ ಮಾಡಕತ್ಲು. ಸರಿ ಆಯಿತು, ವೀಕ್ಲಿ ಒಂದು ಸಲ ಆಕಿಗೆ ಮಾಡಕ್ಕೆ ಕೊಟ್ರಾಯ್ತು ಅಂತೇಳಿ ಇವತ್ತು ಸರಿ ಆಯ್ತು ನೀನು ಮಾಡ್ಕೊ ಅಂತಾನೆ. ಆಕೆ ಕ್ಲೀನಾಗೇನೋ ಮಾಡ್ಕೋತಾಳು, ಆದರೂ ನನಗೊಂಥರ ಅನ್ನಿಸ್ತಿರ್ತೈತಿ ಹೆಂಗೆ ಮಾಡ್ಕೋತಾಳೋ ಹೆಂಗೋ ಏನೋ ಅಂತೇಳಿ. ಆದರೂ ಇರಲಿ, ಆಕೆಗೆ ಇಷ್ಟ ಅಲ್ಲ, ಒಂದು ದಿವಸ ಬಿಟ್ಟರೆ ಏನಾಗಲ್ಲ, ಮಾರನೇ ದಿವ್ಸಕ್ಕೆ ಮತ್ತು ನಾನು ಕ್ಲೀನಾಗಿ ಮಾಡಿಸ್ಬೋದು ಅಂತೇಳಿ ಆಕೆಗೆ ಇವತ್ತು ನೀನು ಸ್ನಾನ ಮಾಡ್ಕೊ ಅಂಥೇಳಿನಿ. ಆಕಿನೂ ಸ್ನಾನ ಮಾಡಿಕೊಂಡು ಆಕೆ ಪಾಡಿಗೆ ರೆಡಿ ಹಾಕತ್ತಿದ್ಲು. ಬರೀ ನಾನು ತಲೆ ಬಾಚೋದು ಅಷ್ಟೇ ಇತ್ತು ನೋಡ್ರಿ. ಆಕೆ ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಆಮೇಲೆ ಪೌಡ್ರು ಎಲ್ಲನೂ ಹಚ್ಕೊಂಡಿದ್ಲು. ನಾನು ಬರೀ ತಲೆ ಬಾಚಿನಷ್ಟೇ ಇವತ್ತು. ಒಂದಷ್ಟು ಕೆಲಸಗಳೆಲ್ಲ ಸಾನ್ವಿ ನನಗೆ ಕಡಿಮೆ ಮಾಡ್ಯವಳು. ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಹೂ ತೆಗೆದು ಹೂ ಹಾಕಿ ಎಲ್ಲ ಪೂಜೆ ಮಾಡಿ ದೇವ್ರಿಗೆ ಧೂಪ ಎಲ್ಲ ಹಿಡಿದ್ನಿ. ಇವಾಗ ಹೊಸಲು ಪೂಜೆ ಮಾಡಿರತ್ತಂತೇಳಿ ಮಾಡತ್ತೇನೆ ನೋಡ್ರಿ. ಮುಂದ್ಗಡೆ ಆಲ್ರೆಡಿ ಎಲ್ಲ ತೊಳೆದು ರಂಗೋಲಿ ಹಾಕಿದ್ನಿ. ಇಲ್ಲೆಷ್ಟ ಪೂಜೆ ಮಾಡಬೇಕಿತ್ತಲ್ಲ, ಇನ್ನು ಸ್ನಾನ ಮಾಡಿರಲಿಲ್ಲಲ್ಲ ಅಂಥೇಳಿ ನಾನು ಬೆಳಗ್ಗೆ ಮಾಡಿರಲಿಲ್ಲ. ಇವಾಗ ಅರಿಶಿನ ಎಲ್ಲ ಹಚ್ಚಿ ಕುಂಕುಮ ಹಚ್ಚಕತ್ತೀನಿ ನೋಡ್ರಿ. ಇವಾಗ ರಂಗೋಲಿ ಹಾಕಿ ಹೊಸಲು ಪೂಜೆನ ಮುಗಿಸಿರ ಆತು ನೋಡ್ರಿ. ದೇವ್ರದ ಪೂಜೆ ಎಲ್ಲ ಮುಗೀತು. ಸ್ವಲ್ಪ ಗುರುವಾರ ದಿವಸ ಜಾಸ್ತಿ ಟೈಮ್ ಹಿಡಿತತಿ. ಹಿಂದಿನ ದಿವಸ ಕ್ಲೀನ್ ಮಾಡ್ಕೊಂಡ್ರೆ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ, ಆದರೆ ಹಿಂದಿನ ದಿವಸ ನಾನೇನು ಕ್ಲೀನ್ ಮಾಡಿರಲಿಲ್ಲ. ಇವತ್ತನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವರೆಲ್ಲ ಏನು ತೊಳಿಲಿಲ್ಲ ನೋಡ್ರಿ. ಇವತ್ತು ಸಂಡೇ ತೊಳೆದ್ರಾಯ್ತು ಅಂಥೇಳಿ ಇವತ್ತು ತೊಳಿಲಿಲ್ಲ. ಯಾಕಂದ್ರೆ ತೊಳ್ಕೊತ ನಿಂತಂದ್ರೆ ಮತ್ತು ಜಾಸ್ತಿ ಪೂಜೆ ಮಾಡೋಕ್ಕೆ ಟೈಮ್ ಹಿಡಿತತಿ. ಅಮಾವಾಸ್ಯೆ ದಿವಸ ಹೆಂಗಾರು ಎಲ್ಲ ಕ್ಲೀನ್ ಮಾಡಿದ್ನಿ, ಹಾಗಾಗಿ ಇವತ್ತೇನು ಕ್ಲೀನ್ ಮಾಡಲಿಲ್ಲ. ಬರೀ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಹೂ ತೆಗೆದು ಹೂ ಹಾಕಿ ಪೂಜೆ ಮಾಡಾಕತ್ತೀನಿ. ಹೊಸಲು ಪೂಜೆನೂ ಮುಗೀತು, ಒಳಗೆ ದೇವ್ರ ಪೂಜೆನೂ ಎಲ್ಲ ಮುಗೀತು ನೋಡ್ರಿ. ಧೂಪ ಹಾಕಿದ್ದೀನಿ. ಫ್ರೆಂಡ್ಸ್ ಈಗ ಟೈಮ್ ಬಂದು 3:30 ಆಗೈತೆ ನೋಡ್ರಿ. ನಾನು ಬೆಳಗ್ಗೆ ವ್ಲಾಗ್ ಶುರು ಮಾಡೀನಿ, ಆದರೆ ಅದು ಪೂಜೆ ಆದಮೇಲೆ ಯಾವುದೇ ಥರ ವ್ಲಾಗ್ನ ನಾನು ಮಾಡಲಿಲ್ಲ. ಯಾಕಂತಂದ್ರೆ ನಮ್ಮ ಮನೆಯವರು
ಇವತ್ತು ಬಾಕ್ಸ್ ತೊಗೊಂಡು ಹೋಗಂಗಿಲ್ಲ ಅಂತೇಳಿದರು. ಹಾಗಾಗಿ ಅಡುಗೆ ಕೆಲಸ ಏನೂ ಜಾಸ್ತಿ ಇರಲಿಲ್ಲ. ಬೆಳಗ್ಗೆನೇ ಎಲ್ಲ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಸ್ನಾನ ಪೂಜೆ ಆಯಿತು. ಮತ್ತು ಸಲಾಡ್ ತಿಂದು ಅವರು ಸ್ಮೂದಿ ಕುಡಿದು ಹೋದರು. ಮಧ್ಯಾಹ್ನ ಊಟ ತೊಗೊಂಡು ಹೋಗಂಗಿಲ್ಲ ಅಂದಿದ್ರಲ್ಲ, ಹಾಗಾಗಿ ಇವತ್ತು ಅಡುಗೆ ಕೆಲಸ ಏನು ಇರಲಿಲ್ಲ. ನಾನು ಮಧ್ಯಾಹ್ನಕ್ಕೆ ಬಿಸಿ ಅನ್ನ ಮಾಡೀನಿ. ಅನ್ನ ತುಪ್ಪ ಹಾಕ್ಕೊಂಡು ನಾನು ಊಟ ಮಾಡೀನಿ. ಸಾನ್ವಿ ಬಾಳೆಹಣ್ಣು ಹಾಲು ಸಕ್ಕರೆ ತಿಂದ್ಲು. ಮತ್ತು ಮೇಲ್ಗಡೆ ಮನೆಯವರು ಸ್ವಲ್ಪ ಸಜ್ಜಕ ಕೊಟ್ಟಿದ್ರು ಅಂತೇಳಿ ಯಾಕೆ ಅದನ್ನು ತಿಂದ್ಬಿಟ್ಲು. ಹಾಗಾಗಿ ಅಡುಗೆ ಏನೂ ಕೆಲಸ ಇರಲಿಲ್ಲ. ಹಾಗಾಗಿ ಯಾವುದೇ ಥರ ವ್ಲಾಗ್ನ ನಾನು ಮಾಡಲಿಲ್ಲ. ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದು ಮತ್ತು ನಮ್ಮ ತಂಗಿ ಫೋನ್ ಮಾಡಿಡೋ ಅಕ್ಕಿ ಜೋಡಿ ಸ್ವಲ್ಪ ಮಾತಾಡೋದು ಇಷ್ಟೊತ್ತನ ಆಯಿತು. ಇವಾಗ ಮಧ್ಯಾಹ್ನದ ಮೇಲೆ ವ್ಲಾಗ್ನ ನಾನು ಮತ್ತೆ ಶುರು ಮಾಡಿದ್ದೀನಿ. ಏನಂತಂದ್ರೆ ನನಗೆ ಒಂದು 2-3 ದಿವಸದ ಹಿಂದೆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ದು ಬೆಳ್ಳಿ ಆರತಿ ತೊಗೊಂಡು ಬಂದಿರಲ್ಲ ಅದನ್ನು ಡೀಟೇಲಾಗಿ ತೋರಿಸ್ರಿ, ನೀವು ಆ ವಿಡಿಯೋದಲ್ಲಿ ತೋರಿಸಿಲ್ಲ, ಅದು ವೇಟ್ ಎಷ್ಟೈತಿ ಎಷ್ಟು ಪ್ರೈಸು ಎಲ್ಲನೂ ಹೇಳ್ರಿ ಅಂತೇಳಿದರು. ಹಾಗಾಗಿ ಇವಾಗ ನೆನಪಾಯಿತು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡ್ರಾತ ಅಂತೇಳಿ ನಾನು ಮಧ್ಯಾಹ್ನದ ಮೇಲೆ ಮತ್ತು ಅದ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ನಾನು ತೊಗೊಂಡಿರುವಂಥ ಬೆಳ್ಳಿ ಆರತಿ ಈ ಥರ ಐತೆ ನೋಡ್ರಿ. ಇದು ಫಿಕ್ಸ್ ಐತಿ, ಅಲ್ಲೇ ಸ್ಕ್ರೂ ಐತಿ ಇದಕ್ಕೆ. ಹಾಗಾಗಿ ನೋಡ್ರಿ ಈ ರೀತಿ ಐತಿ, ಚಲೋ ಐತಿ. ಇದ್ರಾಗ 3 ಸೈಜ್ ಇದ್ದು, ಒಂದು ಇಷ್ಟ ಸಾಂದಿತ್ತು, ಇದು ಮೀಡಿಯಮು, ಇದಕ್ಕಿಂತ ಭಾಳ ದೊಡ್ಡದಿತ್ತು. ಅದು ಅಷ್ಟೊಂದೇನು ಚಂದ ಅನ್ನಿಸ್ಲಿಲ್ಲ ನನಗೆ. ಹಾಗಾಗಿ ಮತ್ತು ಅದು ಸಿಕ್ಕಾಪಟ್ಟೆ ರೇಟ್ ಇತ್ತು. ಅಷ್ಟು ದೊಡ್ಡದನ್ನು ನನಗೆ ಬ್ಯಾಡ ಅಂತೇಳಿ ನಾನು ಮೀಡಿಯಮ್ ಆಗಿರೋದು ತೊಗೊಂಡು ನೋಡ್ರಿ. ಸಣ್ಣ ತೊಗೋಬೇಕಂದ್ರೆ ಅದು ಅಗದಿ ಭಾಳ ಸಾಂದಿತ್ತು. ದೀಪದು ಎಲ್ಲ ಭಾಳ ಸಣ್ಣ ಇದ್ದು, ಎಣ್ಣೆ ಅದು ನೀಟಾಗಿ ಅಷ್ಟು ಸರಿಯಾಗಿ ಕೂರ್ತಿರ್ಲಿಲ್ಲ. ಹಾಗಾಗಿ ಅದನ್ನು ಬೇಡ ಅಂಥೇಳಿ ನಾನು ಇದನ್ನು ಮೀಡಿಯಮ್ ಆಗಿರೋದು ತೊಗೊಂಡು. ಇದು ಈ ಥರ ಸ್ಕ್ರೂ ಐತೆ ನೋಡ್ರಿ, ಬೀಳಂಗಿಲ್ಲ ಆರತಿ. ಈ ರೀತಿ ಇರೋದು ಒಂಥರ ಚಲೋ ಅಂತ ಅನಿಸ್ತತಿ, ಅಲ್ಗಾಡೋದಿಲ್ಲ ನೋಡಿರಿ. ಈ ರೀತಿ ಸ್ಕ್ರೂ ಐತಿ ಎಲ್ಲದಕ್ಕೂ, ಇದಕ್ಕಷ್ಟು ಕಳ್ಸಕ್ಕೂ ಸ್ಕ್ರೂ ಐತಿ. ನೋಡಿರಿ ಈ ರೀತಿ ಸ್ಕ್ರೂ ಐತಿ. ನಾವು ತೆಗೆದು ಕ್ಲೀನ್ ಮಾಡ್ಕೋಬೋದು. ಕ್ಲೀನ್ ಆದಮೇಲೆ ಮತ್ತು ವಾಪಸ್ಸ ನಾವು ಹಿಂಗೆ ಹಾಕ್ಬೋದು ನೋಡ್ರಿ. ಸರಿ ಕೊಡಿ ನೋಡ್ರಿ. ದೀಪನೂ ಅಷ್ಟೇ ದಪ್ಪ ಅದಾವು, ಎಣ್ಣೆ ಅದು ಹಿಡಿತತಿ. ಮತ್ತು ತೊಳ್ಯಾಕನೂ ಅಷ್ಟೇ ಪ್ಲೇನ್ ಅದಾವು, ಕ್ಲೀನಾಗಿ ಆಗ್ತದೆ ಬೇಗ, ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಅಲ್ಲಿ 3 ಆರತಿ ಇದ್ದರೂ 3 ಯಾವುದೇ ಥರ ಡಿಸೈನ್ ಇರಲಿಲ್ಲ, ಇದೇ ಥರ ಪ್ಲೇನನ್ನು ಇತ್ತು. ನನಗೂ ಪ್ಲೇನನ್ನು ಬೇಕಾಗಿತ್ತು, ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೆ. ಹಾಂ ತೋರಿಸ್ತೀನಿ. ಇದು ನಾನು ಊರಾಗಿದ್ದಾಗ ಅಲ್ಲಿ ವಿಡಿಯೋ ಮಾಡಬೇಕಂತಂದ್ರೆ ಯಾವಾಗಲೂ ನಮ್ಮ ಮನ್ಯಾಗ ಗದ್ದಲನೇ ಇರೋದು. ಮತ್ತು ಅಷ್ಟೊಂದು ನನಗಲ್ಲಿ ಟೈಮು ಇರಲಿಲ್ಲ. ಅದಕ್ಕಾಗಿ ನಾನು ಸರಿಯಾಗಿ ಅಂಗಡಿ ಒಳಗೆ ಏನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ತೋರಿಸ್ಬೇಕು ಅನ್ನತ್ತೀನಿ ನಾನು. ಅದರ ಕಮೆಂಟಲ್ಲಿ ಅವ್ರು ಹೇಳಿದ್ದಕ್ಕಾಗಿ ತೋರಿಸಿರಾತು. ನಾನು ಹಬ್ಬದ ವಿಡಿಯೋದಲ್ಲಿ ತೋರಿಸಿಲ್ಲಲ್ಲ ಅಂಥೇಳಿ ತೋರ್ಸಕತ್ತೀನಿ ನೋಡ್ರಿ. ಇದರ ವೆಯ್ಟ್ ಬಂದು ಇಲ್ಲೇ ಐತೆ ನೋಡ್ರಿ, 243 ಐತಿದೆ. ಅಂದ್ರೆ 1/4 kgಗೆ ಎಷ್ಟು 7 ಗ್ರಾಮ್ ಕಡಿಮೆ ಐತೆ ನೋಡ್ರಿ. ಹಾಂ 1/4 kg ಅಂತ ಹೇಳಿರವ್ರೆ, 7 ಗ್ರಾಮ್ಸ್ ಅಷ್ಟು ಕಡಿಮೆ ಐತಿ. ಚಲೋ ಐತೆ ನೋಡ್ರಿ. ನಾನು ಇದ್ರ ಮೇಲೆ ನಮ್ಮ ಮನೆಯವ್ರ ಹೆಸರು ಬರ್ಸೀನಿ ನೋಡ್ರಿ. ಎಲ್ಲಾರು ಹೋದಾಗ ಮತ್ತು ಈಗ ಒಂದತ್ತಕ್ಕದು ಹೋಗ್ಯವಲ್ಲ ಅಲ್ಲೆಲ್ಲ ಮಿಸ್ ಆಗಬಾರ್ದು ಅಂತೇಳಿ ಅವರ ಅಂಗಡಿಯವರು ಬರೆಸ್ಬಿಡ್ರಿ ಅಂತಂದರು. ಹಾಗಾಗಿ ನಮ್ಮ ಮನೆಯವ್ರದ್ದು ಹೆಸರು ಬರ್ಸೀನಿ. ವೆಯ್ಟ್ ಬಂದು ಇಷ್ಟ ಐತೆ ನೋಡ್ರಿ, 243 ಗ್ರಾಮ್ಸ್ ಐತಿ, 0.7. 1/4 kgಗೆ 7 ಗ್ರಾಮ್ಸ್ ಕಡಿಮೆ ಐತಿ. ಇವಾಗ ಇದರ ಪ್ರೈಸ್ ಬಂದು 49,000 ನೋಡ್ರಿ. ನಾನು ತೋರಿಸ್ತೇನೆ ನಿಮಗೆ. ಮತ್ತೊಬ್ಬೊಬ್ಬರ ಸುಳ್ಳ ಅನ್ಕೊಂಬಿಡ್ತಾರೋ, ಇಷ್ಟ ಆರ್ತಿಗೆ ಇಷ್ಟ ಅಂತ ಅನ್ಕೋತಾರೋ, ಅದಕ್ಕಾಗಿ ತೋರಿಸ್ತೇನೆ. ಬಿಲ್ಲನ್ನು ನಾನು ಇಟ್ಟೇನೆ, ಏನು ಹಾಳು ಮಾಡಿಲ್ಲ. ನಾನು ತೊಗೊಳಕ್ಕೆ ಹೋದಾಗ 1950 ಐತೆ ನೋಡ್ರಿ. ಇಲ್ಲೇ ಒಂದು ತೊಲಿಗಿದೆ. ಇಲ್ಲೈತೆ ನೋಡ್ರಿ, 48,947 rupees ಎಷ್ಟು ನೋಡ್ರಿ. ಅಂದ್ರೆ 50 ರೂಪಾಯಿ ಕಡಿಮೆ 49,000 ಇದಕ್ಕೆ. ಟೋಟಲು 50 ರೂಪಾಯಿ ಕಡಿಮೆ 49,000 ನೋಡ್ರಿ. ನಾನು ಯಾವಾಗಿಂದ ತೊಗೋಬೇಕಂತ ಅಂದ್ಕೊಳತ್ತೀನಿ ಅಂದ್ರೆ 25,000 ಇತ್ತಿದ್ದು ಒಂದು ಸರಿ ನಾನು ಕೇಳಿ ಬಂದಾಗ.
25,000 ಇದ್ದಾಗಿಂದ ನಾನು ತೊಗೋಬೇಕಂತ ಆಸೆ ಇತ್ತು ನನಗೆ. ಆದ್ರೆ ಅದು ಆಗೇ ಇರಲಿಲ್ಲ. ಇವಾಗ ತೊಗೋಬೇಕು, ನಾಳೆ ತೊಗೋಬೇಕಂತ ಹಿಂಗೆ ಅಂದ್ಕೊಂಡು ತೊಗೊಳಕ್ಕಾಗಿರಲಿಲ್ಲ. ಅದಕ್ಕೆ ಈ ವರ್ಷ ನಾನು ಹೆಂಗಾರ ಆಯಿತು ತೊಗೊಳ್ಳೇಬೇಕಿದ್ದಾನೆ ಅಂತೇಳಿ ಒಂದು 2 ಇಯರ್ಸಿಂದ ನಾನು ರೊಕ್ಕ ಕೊಡ್ಸಾಕತ್ತಿದ್ನಿ. ಆಮೇಲೆ ಮ್ಯಾಗ ಸ್ವಲ್ಪ ನಮ್ಮ ಮನೆಯವರು ರೊಕ್ಕ ಹಾಕಿರು ನೋಡ್ರಿ. ಇದಕ್ಕೆ ಹಾಕಿ ನಾನು ತೊಗೊಂಡು ಮತ್ತು ನಾನೊಂದು ಗೋಲ್ಡ್ ಚೀಟಿ ಮುಗಿದಿತ್ತು ನಂದಲ್ಲೇ. ಆ ಗೋಲ್ಡ್ ಚೀಟಿ ಮತ್ತು ನಂದು ಅಮೌಂಟ್, ನಾನು ಕೊಡಿಸಿರೋ ಅಮೌಂಟು ನಮ್ಮ ಮನೆಯವ್ರು ಒಂದು 4,000-5,000 ಕೊಟ್ಟರು. ಅಷ್ಟಾಯ್ತು ಇದಕ್ಕೆ. ಹಂಗೆ ಒಂದು 49,000, 50 ರೂಪೀಸ್ ಕಡಿಮೆ 49,000 ಆಯ್ತು ನೋಡ್ರಿ. ಚಲೋ ಐತಿ. ನಾನು ಇನ್ನೂ ಬೆಳ್ಳಿ ಸಮಯ ಅಷ್ಟು ತೊಗೋಬೇಕಂತ ಆಸೆ ಐತಿ. ಅದು ಇನ್ನೂ ಎಷ್ಟು ವರ್ಷಕ್ಕೆ ಕೂಡಿ ಬರ್ತದೋ ಗೊತ್ತಿಲ್ಲ. ಸದ್ಯಕ್ಕೆ ಮಾತ್ರ ಇದನ್ನು ತೊಗೊಂಡಿದ್ದೀನಿ ನೋಡ್ರಿ. ಇದು ಮಾತ್ರ ಇದರ ಜೋಡಿ ಏನು ಬಂದಿಲ್ಲ. ನಾನು ಯಡಿಯೂರಿಗೆ ಹೋಗಿದ್ನಲ್ಲ ಆವಾಗ ಚಂದ ಕಾಣ್ತಿದ್ದು, ಹಾಗಾಗಿ ಇದನ್ನು ತೊಗೊಂಡು ಬನ್ನಿ ಹಿಂಗೆ ಇಡಾಕ. ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತಿ. ಹೌದಾ? ನೋಡ್ರಿ ಡೀಟೇಲಾಗಿ ವೆಯ್ಟು, ಇದ್ರ ಪ್ರೈಸು ಎಲ್ಲನೂ ಹೇಳಿದ್ದೀನಿ. ಬರ್ರಿ ಈಗ ಇವತ್ತಿನ ವ್ಲಾಗ್ನ ಹಿಂಗೆ ನಾನು ರಾತ್ರಿವರೆಗೂ ಕಂಟಿನ್ಯೂ ಮಾಡ್ತೀನಿ. ನೀವು ಎಲ್ಲೂ ಸ್ಕಿಪ್ ಮಾಡಲಾರ್ದ ವೀಡಿಯೋಸ್ ನೋಡಿರಿ. ಮತ್ತು ಇವಾಗ ಸ್ವಲ್ಪ ನಾನು ತರಕಾರಿ ತೊಗೊಂಡು ಬಂದೀನಿ. ನೀನು ಸಂಜೆಗೆ ತೊಗೊಂಬಂದಿನ ತರಕಾರಿ ಅದನ್ನ ಯಾವುದೂ ಬಿಡಿಸಿಲ್ಲ. ಎಲ್ಲ ನೋಡಿರಿ, ಅಲ್ಲೊಂದು ಸ್ವಲ್ಪ ಇಟ್ಟನಿ ಹೀಗೆಲ್ಲ ಕುತ್ಕೊಂಡು ತರಕಾರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೋತೀನಿ. ಪುಂಡಿ ಪಲ್ಯ ತೊಗೊಂಡು ಬಂದೇನು, ಭಾಳ ದಿವಸ ಆಯಿತು ಪುಂಡಿ ಪಲ್ಯ ಸಿಕ್ಕಿರಲಿಲ್ಲ. ಹಾಗಾಗಿ ಪುಂಡಿ ಪಲ್ಯ ಮತ್ತು ರಾತ್ರಿಗೆ ರೊಟ್ಟಿ ಮಾಡ್ತೀನಿ, ಪುಂಡಿ ಪಲ್ಯ ರೊಟ್ಟಿ ಮಾಡ್ತೀನಿ. ಬರೀ ಇವಾಗೆಲ್ಲನೂ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡೆಂದ್ರೆ ನಮ್ಮ ಮನೆಯವ್ರು ಮಧ್ಯಾಹ್ನ ಊಟ ತೊಗೊಂಡು ಹೋಗಿಲ್ಲ. ಸಂಜೆ ಮುಂದೆ ಬಂದ್ರಂದ್ರೆ ರೊಟ್ಟಿ ಮಾಡಿರಾತಂತೇಳಿ ಇವಾಗ ಎಲ್ಲ ಕೆಲಸ ಶುರು ಮಾಡ್ಕೊಂಡು ನಾನು ಪಾತ್ರೆ ಎಲ್ಲ ತೊಳೆದು ಆಲ್ರೆಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬನ್ನಿ. ಈಗ ಇದನ್ನಷ್ಟು ಸೊಪ್ಪು ತರಕಾರಿ ಎಲ್ಲನೂ ಬಿಡಿಸಿ ಎತ್ತಿಟ್ಕೊಂಡು ಹಿಂಗೆ ಈ ವ್ಲಾಗು ರಾತ್ರಿವರೆಗೂ ಕಂಟಿನ್ಯೂ ಆಗತ್ತಿರ್ತೈತಿ. ನೀವು ನೋಡಿರಿ. ಬರ್ರಿ ಇವಾಗ ಶುರು ಮಾಡೋದಂತ. ಯಾರಿಗೆ ಮಾಡತ್ತಿ ಅರ್ತಿ? ಸಾನ್ವಿದ ಹೋಮ್ವರ್ಕ್ ಇತ್ತು. ಇವಾಗ ಆಕೆಗೆ ಸ್ವಲ್ಪ ಹೋಮ್ವರ್ಕ್ ಮಾಡ್ಸಕತ್ತೀನಿ ನೋಡ್ರಿ. 3 ಬುಕ್ ಕೊಟ್ಟಿದ್ರು, ಅದರೊಳಗೆ 2 ಆಕೆ ಮಾಡಿದ್ಲು, ಒಂದು ಆಕೆಗೆ ಗೊತ್ತಾಗತ್ತಿರಲಿಲ್ಲ. ಹಾಗಾಗಿ ಅದನ್ನು ಇವಾಗ ನಾನು ಹೇಳ್ಕೊಟ್ಟು ಹೋಮ್ವರ್ಕ್ ಮಾಡ್ಸಕತ್ತೀನಿ. ಇನ್ನು ಸೊಪ್ಪೆಲ್ಲ ಬಿಡಿಸ್ಕೋಬೇಕು ನೋಡ್ರಿ. ಸ್ವಲ್ಪ ಸೊಪ್ಪೆಲ್ಲ ತೊಗೊಂಡು ಬಂದಿದ್ನಿ, ಪುಂಡಿ ಪಲ್ಯ ಮತ್ತು ಕೊತ್ತಂಬರಿ ಸೊಪ್ಪು. ರಾತ್ರಿಗೆ ಪುಂಡಿ ಪಲ್ಯ ಮಾಡೋಕ್ಕಿದ್ನಲ್ಲ, ಅದಕ್ಕಾಗಿ ಇವಾಗನ ಬಿಡಿಸಿಟ್ಕೊಡ್ರ ಅಂತಂತೇಳಿ ಇವಾಗ ಸಾನ್ವಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿದ್ನಿ. ಆಮೇಲೆ ಅಕ್ಕಿ ಬರ್ಕೊಂತ ಕೂತ್ಲು. ಇವಾಗ ನಾನು ಸೊಪ್ಪೆಲ್ಲ ಬಿಡಿಸ್ಕೊಡಕತ್ತೀನಿ. ಭಾಳ ದಿವಸ ಆಗಿತ್ತು. ನಾನಂತೂ ಪುಂಡಿ ಪಲ್ಯ ತಂದೇ ಇರಲಿಲ್ಲ, ಯಾಕಂದ್ರೆ ರೊಟ್ಟಿ ಇಟ್ಟು ಖಾಲಿ ಇತ್ತಲ್ಲ, ಹಾಗಾಗಿ ತೊಗೊಂಡು ಬಂದಿರಲಿಲ್ಲ. ಇವಾಗ ನಾವು ಊರಿಂದ ಬಂದನ ಮತ್ತು 1 ತಿಂಗಳಾಯಿತು. ಆದರೂ ಪುಂಡಿ ಪಲ್ಯ ಸಿಕ್ಕಿರಲಿಲ್ಲ ನೋಡ್ರಿ. ಇವತ್ತು ಸಿಕ್ಕಿತ್ತು, ಅದಕ್ಕಾಗಿ ತೊಗೊಂಡು ಬಂದಿದ್ದೆ ನಾನು. ನನ್ನದು ಫೇವ್ರೇಟ್ ಪಲ್ಯ ಇದು, ಅದಕ್ಕಾಗಿ ಇವತ್ತು ರೊಟ್ಟಿ ಮಾಡಿ ರಾತ್ರಿಗೆ ಅಂತ ಅಂದ್ಕೊಂಡಿದ್ನಿ. ಇವಾಗ ಎಲ್ಲನೂ ಬಿಡಿಸಿ ಇಟ್ಕೊಳಕತ್ತೀನಿ ನೋಡ್ರಿ. ಸೊಪ್ಪೆಲ್ಲ ಬಿಡಿಸೋದಾಯಿತು. ಸಾನ್ವಿನ ನೋಡ್ರಿ ಅಲ್ಲೇ ಮಲ್ಕೊಂಬಿಟ್ಲು. ಚಳಿ ಇತ್ತು. ನನಗೆ ಸಾಂಗ್ ಹಾಕಮ್ಮ ಮತ್ತು ಹೊಚ್ಚೇನಾದರೂ ಅಂತಲು, ಹಾಗಾಗಿ ಆಕೆಗೆ ಟಿ ವಿ ಒಳಗೆ ಸಾಂಗ್ ಹಚ್ಚಿ ನಂದೊಂದು ವೇಲಿತ್ತು, ಅದನ್ನು ನಾನು ಹೊಚ್ಚಿ ಮಲಗಿಸಿನಿ. ಆಕೆ ಮಲ್ಕೊಳಕತ್ತಿದ್ದು. ನಾನು ಸೊಪ್ಪೆಲ್ಲ ಬಿಡಿಸಿದ್ನೆಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡು ಈಗ ಮನೆ ಕಸ ಗುಡಿಸಿರಾತಂತೇಳಿ ಫಸ್ಟ್ ಸ್ಕ್ರೀನೆಲ್ಲ ಏನದು ಕ್ಲೋಸ್ ಮಾಡಕತ್ತೀನಿ ನೋಡ್ರಿ. ಇನ್ನು ಸಂಜೆಗಿತ್ತಲ್ಲ ಮನೆಯೆಲ್ಲ ಕಸ ಗುಡಿಸಿ ದೀಪ ಹಚ್ಬೇಕಂತೇಳಿ. ನನಗೆ ಯಾಕೋ ಸ್ವಲ್ಪ ಲೈಟಾಗೆ ಕೈ ಮೈ ಎಲ್ಲ ಕೆರಿಸ್ದಂಗೆ ಆಕತ್ತಿತ್ತು. ನಾನು ಏನು ಅಷ್ಟೊಂದು ಏನಾಗಿರಲಿ ಬಿಡಿ, ಏನಾರ ಕಡ್ದಿರ್ಬೇಕಂತೇಳಿ ನಾನೊಂಥರ ನೆಗ್ಲೆಕ್ಟ್ ಮಾಡೀನಿ. ಆದ್ರೆ ರಾತ್ರಿ ಊಟ ಮಾಡಿ ಇನ್ನೇನು ಮಲ್ಕೋಬೇಕು ಅನ್ಗೋಡ್ಕ ನನಗೆ ಈ ಥರ ನೋಡ್ರಿ, ಇವಾಗ ತೋರ್ಸತ್ತೇನಲ್ಲ ಈ ಥರ ಗಾದ್ರಿ ಫುಲ್ ಮೈ ತುಂಬ ಎಲ್ಲ ಎದ್ದುಬಿಟ್ಟು ರಾತ್ರಿ 10 ಗಂಟೆ ಆಯಿತು. ನಾನು ನಮ್ಮ ಮನೆಯವ್ರು ಹಾಸ್ಪಿಟ್ಲಿಗೆ ಹೋಗಿ ಮತ್ತು ಅವರ 2 ನನಗೆ ಇಂಜೆಕ್ಷನ್ ಮಾಡಿರು. ಇಂಜೆಕ್ಷನ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದು ನೋಡ್ರಿ. 9 ಗಂಟೆವರೆಗೂ ಅಷ್ಟೊಂದೇನು ಇರಲಿಲ್ಲ. ನಾನೆಲ್ಲೋ ಏನೋ ಹುಳ ಕಡ್ದಿರ್ಬೇಕು ಅಂತ ಅಂದ್ಕೊಂಡಿದ್ನಿ. ಖರೆ ಇನ್ನೇನು ಊಟ ಮಾಡಿ ಮಲಗಬೇಕು ಅನ್ಬಿಡ್ಕನ ಭಾಳ ಅಂದ್ರೆ ಭಾಳ ಮೈ ಎಲ್ಲ ಒಂಥರ ಹುಚ್ಚು ಹತ್ತಿದವ್ರಂಗೆ ಕೆರೆಯಾಕೈತು. ಹಾಸ್ಪಿಟ್ಲಿಗೆ ಹೋಗಿ ಬಂದು ನೋಡ್ರಿ. ನನಗಂತೂ ಯಾರಿಗೆ ಯಾವ ಟೈಮ್ದಾಗ ಏನಾಗ್ತದೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ, ಹಂಗೆ 2 ಇಂಜೆಕ್ಷನ್ ಮಾಡಿಸ್ಕೊತೀನಿ ಅಂಥೇಳಿ ನನಗೆ ಗೊತ್ತಿರಲಿಲ್ಲ. ನನಗೆ ಇಂಜೆಕ್ಷನ್ ಅಂದರೆ ಸ್ವಲ್ಪ ಭಯ.
ಆದ್ರೆ ಇಂಜೆಕ್ಷನ್ ಮಾಡ್ಯಾರ ನೋಡ್ರಿ, ಏನದು ಕೈಯಾಗಿ ಇಂಜೆಕ್ಷನ್ ಮಾಡ್ಯಾರವ್ರ. ನನಗಂತೂ ಭಾಳ ಭಯ ಆಗಕತ್ತಿತ್ತು. ಆದರೂ ಕಡಿಮೆ ಆಗಬೇಕಲ್ಲ, ಹಾಗಾಗಿ 2 ಇಂಜೆಕ್ಷನ್ನ ಮಾಡಿಸ್ಕೊಂಡು ಬನ್ಯಾನ. ಅವಾಗೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಆ ಥರ ಎಲ್ಲ ಶೇರ್ ಮಾಡೋಕೆ ಅವ್ರು ಇಷ್ಟಪಡೋದಿಲ್ಲ. ತೀರಾ ಪರ್ಸ್ನಲ್ಲಾಗಿ ಎಲ್ಲ ಶೇರ್ ಮಾಡಿದ್ರೆ ಬೈತಾರೋ. ಎಷ್ಟಲ್ಲ ಅಷ್ಟು ನಿನಗೆ ಎಷ್ಟು ಇವಾಗ ಕೆಲಸ ಮಾಡ್ತೀಯ, ಆಮೇಲೆ ಒಳ್ಳೆ ವಿಷಯಗಳನ್ನ ಅಷ್ಟೇ ಶೇರ್ ಮಾಡಬೇಕು ಅಂತ ಹೇಳ್ತಾರೋ. ಈ ಥರ ಸಬ್ಸ್ಕ್ರೈಬರ್ಸ್ಗೆಲ್ಲ ನೋಡೋರಿಗೆಲ್ಲ ಯಾವಾಗಲೂ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಬಾರ್ದು ಅಂತೇಳಿ ಅವ್ರು ಬೈತಿರ್ತಾರೆ. ಹಾಗಾಗಿ ನಾನು ಅದೆಲ್ಲ ಯಾವುದೋ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಾನು ಆ್ಯಕ್ಚುಲಿ ಸಾನ್ವಿಗೆ ಹೇಳಿದ್ನಿ, ನನಗಲ್ಲಿ ಏನದು ಇಂಜೆಕ್ಷನ್ ಹಾಕಬೇಕಾದ್ರೆ ಆಮೇಲೆ ಕೈಗೆ ಡ್ರಿಪ್ಸ್ ಹಾಕ್ತಾರಲ್ಲ ಆ ರೀತಿ ಅವ್ರು ಇಂಜೆಕ್ಷನ್ ಫಸ್ಟ್ ಸೂಜಿ ಹಾಕಿ ಆಮೇಲೆ ಇಂಜೆಕ್ಷನ್ ಹಾಕಿರೋ. ಅವಾಗೆಲ್ಲ ವೀಡಿಯೋ ಮಾಡ್ಕೋ ಸಾನ್ವಿ ಅಂತ ಹೇಳಿದ್ನಿ. ಕರೆ ನಮ್ಮ ಮನೆಯವ್ರು ಬೇಡ ಅಂತೇಳಿ ಬಿಡಿಸಿದ್ದಾರೆ ನೋಡ್ರಿ. ಇದು ವ್ಲಾಗ್ನ ನಾನು 9 ಗಂಟೆವರೆಗೂ ಮಾಡುವಂಗೆ ಮಾಡೀನಿ. ವ್ಲಾಗ್ ಮುಗಿಸಿ ಇನ್ನೇನು ಮಲ್ಕೋಬೇಕು ಅನ್ಬಿಡ್ಕ ಶುರುವಾಗಿದ್ದು ನೋಡ್ರಿ. ಆಮೇಲೆಲ್ಲ ಏನಾಯ್ತಲ್ಲ ಅದನ್ನೆಲ್ಲ ನಾನಿವಾಗ ಹೇಳೀನಿ. ಈಗ ಸಂಜೆ ಆಗಿತ್ತಲ್ಲ, ಕಸ ಎಲ್ಲ ಗುಡಿಸಿ ದೇವರಿಗೆ ದೀಪ ಹಚ್ಚಿ ನಾನೀಗ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಿ, ಅದನ್ನೆಲ್ಲನೂ ಜೋಡಿಸ್ಕೊಳಕತ್ತೀನಿ. ಹಂಗೆ ಚಾನು ಮಾಡ್ಕೊಳಕತ್ತೀನಿ ನೋಡ್ರಿ. ಚಹಾ ಕುಡ್ದೆ ಇನ್ನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು. ಹಾಲು ಕಾಯಕ್ಕಿಟ್ನಿ, ಹಂಗೆ ಚಾನು ಕಾಸಕ್ಕಿಟ್ಟು ಇವಾಗ ಸೊಪ್ಪನ್ನು ಬೇಯಿಸಾಕಿಟ್ರಾಯ್ತು. ಬೆಂದು ಮತ್ತು ಪ್ರೆಷರ್ ಹೋಗಬೇಕಲ್ಲ, ಅದಕ್ಕಾಗಿ ನಾನು ಇವಾಗನ ಬೇಯಿಸಾಕಿಡಾಕತ್ತೀನಿ ನೋಡ್ರಿ. ಯಾಕಂದ್ರೆ ನಾವು ಬೇಗ ಒಂದು 7:15ಗೆಲ್ಲ ಊಟ ಮಾಡಿಬಿಡ್ತೇವೆ. ಅದಕ್ಕಾಗಿ ನಾನು 6 ಗಂಟೆಗೆ ಏನದು ಅಡುಗೆಗೆ ಶುರು ಮಾಡ್ಕೊಂಡು ಸೊಪ್ಪೆಲ್ಲ ತೊಳೆದು ಇವಾಗ ಅದಕ್ಕೆ ಮುಳುಗೋ ಅಷ್ಟು ನೀರು ಹಾಕಿ ನಾನು ಬೇಯಿಸಾಕಿಡಾಕತ್ತೀನಿ. ಇದು 1 ವಿಷಲ್ ಕೂಗಿದ್ರೆ ಸಾಕು. ಪಾತ್ರೆ ಒಳಗಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ, ಹಾಗಾಗಿ ಕುಕ್ಕರ್ ಒಳಗೆ ಒಂದೇ 1 ವಿಷಲ್ ಕೂಗಿಸ್ಕೊಂಡಿರ್ತೇನೆ ನೋಡ್ರಿ. ಚಹಾ ರೆಡಿ ಆಯಿತು. ಚಹಾ ತೆಕ್ಕೊಂಡು ಈಗ ಒಲೆ ಮೇಲೆ ನಾನು ಕುಕ್ಕರ್ನ ಇಡಾಕತ್ತೀನಿ. ಇನ್ನು ಚಹಾ ಕುಡಿಬೇಕು. ಸಾನ್ವಿ ಅಂತೂ ಇನ್ನೂ ಎದ್ದೇ ಇರಲಿಲ್ಲ. ನಾನು ಮಲಗಲಿ ಬಿಡತ್ತಾಗಂತೇಳಿ ಬಿಟ್ಟಿದ್ದು ನೋಡ್ರಿ. ಇನ್ನು ನಾನು ಚಹಾ ಕುಡಿಬೇಕು. ಹಂಗೆ ಸ್ನಿಗ್ಧ ಬಂದಿದ್ಲು, ಸಾನ್ವಿ ಜೋಡಿ ಆಟ ಆಡೋಕ್ಕೆ ಬಂದಿದ್ಲಕ್ಕಿ. ಆದ್ರೆ ಸಾನ್ವಿ ಮಲ್ಕೊಂಡು ಬಿಟ್ಟಿದ್ಲಲ್ಲ, ಸ್ನಿಗ್ಧ ಟಿ ವಿ ನೋಡ್ಕೊತ ಕೂತಿದ್ಲು. ಆಕೆಗೆ ಹಾಲು ಕುಡಿತೀನಮ್ಮ ಅಂತ ಕೇಳೀನಿ. ಆಕೆ ಬೇಡ ಆಂಟಿ ಕುಡಿದು ಬಂದೇನಿ ಅಂದ್ಲು. ಸರಿ ಆಯಿತು ಅಂಥೇಳಿ ನಾನು ಚಹಾ ಕುಡಿಯಾಕತ್ತೀನಿ ನೋಡ್ರಿ. ಈಗ ಇನ್ನು ಚಹಾ ಕುಡಿಯೋಷ್ಟರಲ್ಲಿ ಅದು ಒಂದು ಕೂಗು ಬಂತು. ಅದನ್ನು ಆಫ್ ಮಾಡೀನಿ. ಅದು ಪ್ರೆಷರ್ ಹೋದ್ಮೇಲೆ ಎಲ್ಲನೂ ತೆಕ್ಕೊಂಡು ಈಗ ಒಗ್ಗರಣೆ ಹಾಕಕತ್ತೀನಿ ನೋಡ್ರಿ. ಸೊಪ್ಪೆಲ್ಲ ನೀಟಾಗಿ 1 ವಿಷಲ್ಗೆನ ಬೆಂದಿತ್ತು. ಅದನ್ನ ಒಂದು ಬಾಳ್ಗಿಗೆ ಹಾಕ್ಕೊಂಡಿದ್ದೆ ನಾನು. ಹಾಕಿ ಅದಕ್ಕೆ ಸಣ್ಣ ರವೆ ಹಾಕ್ಕೊಂಡಿದ್ದೇನೆ. ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಜಜ್ಜಿರುವಂಥ ಬೆಳ್ಳುಳ್ಳಿ, ಆಮೇಲೆ ಅರಿಶಿನ ಪುಡಿ, ಜೀರಿಗೆ ಮತ್ತು ಎಣ್ಣೆ ಹಾಕಿರ ಆಯ್ತು ನೋಡ್ರಿ. ಖಾರ ಅಂತೂ ನಾವು ರೊಟ್ಟಿ ಹಚ್ಕೊಂಡು ತಿನ್ನೋದಿರ್ತೀವಲ್ಲ, ಆವಾಗನೇ ನಾವು ಖಾರದ ಪುಡಿ ಎಣ್ಣೆ ಹಚ್ಕೊಂಡು ತಿಂದಿರ್ತೀವಿ. ಇಷ್ಟ ನೋಡ್ರಿ. ಇದು ಸಿಂಪಲ್ ಪಲ್ಯ, ಬೇಗ ಆಗಿಬಿಡ್ತೈತಿ ಮತ್ತು ನನ್ನ ಫೇವ್ರೇಟ್ ಇದು. ಇವಾಗ ಪಲ್ಯನೂ ರೆಡಿ ಆಯಿತು. ಇನ್ನು ಬಿಸಿ ಬಿಸಿ ರೊಟ್ಟಿ ಒಂದು ಮಾಡ್ಬೇಕು ನೋಡ್ರಿ. ನಮ್ಮ ಮನೆಯವ್ರು ಬಂದಮೇಲೆ ರೊಟ್ಟಿ ಮಾಡಿರಾತಂತೇಳಿ ನಾನು ಬಿಟ್ಟಿದ್ನಿ. ಹಂಗೆ ಅವರು ಬಂದು ಮುಖ ತೊಳ್ಕೊಂಡು ಅವರು ಸರಿ ಆಯಿತು ರೊಟ್ಟಿ ಮಾಡಿನಂದ್ರು. ಹಾಗಾಗಿ ಇವಾಗ ನಾನು ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಜೋಳದ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ನಿ, ಎಕ್ಸ್ಟ್ರಾ ಸ್ವಲ್ಪ ಜಿಗಿ ಬರಲಿ ಅಂಥೇಳಿ. ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಸ್ವಲ್ಪನೇ ಮಾಡತ್ತೀನಿ, ನಾನು ಜಾಸ್ತಿ ಮಾಡತ್ತಿರಲಿಲ್ಲ. ಅಂದರೂ ನಾನು 1-2 ಎಕ್ಸ್ಟ್ರಾ ಆಗೇ ಬಿಟ್ಟು ಅವ ಕರೆಕ್ಟಾಗಿ ಮಾಡಬೇಕಂತ ಅಂದ್ಕೊಂಡ್ರೆ ಮತ್ತು ಇವಾಗ ಶಿವಿ ಹತ್ತಿ ಹೆಚ್ಚಿಗೆ ತಿಂದರೆ ಏನು ಮಾಡೋದು ಅಂತೇಳಿ 1-2 ರೊಟ್ಟಿ ಎಕ್ಸ್ಟ್ರಾ ಆಗುವಂಗೆ ಮಾಡಿದ್ನಿ ಅಷ್ಟೇ. 2 ರೊಟ್ಟಿ ಉಳ್ಕೊಂಡು ನಾನು ಸ್ನಿಗ್ಧ ತಿಂತಾಳನೋ ಅಂಥೇಳಿ ಮಾಡೀನಿ. ಯಾಕಂದ್ರೆ ಬಂದಿದ್ಲಲ್ಲ. ಸರಿ ಆಯಿತು ತಿನ್ನಮ್ಮ ರೊಟ್ಟಿ ಮಾಡ್ತೀನಿ ಅಂತೇಳಿ. ಸರಿ ಆಂಟಿ ತಿಂತೀನಿ ಅಂತ ಹೇಳಿ ಮೊದಲು ನಾ ರೊಟ್ಟಿ ಎಲ್ಲ ಮಾಡಿ ಇನ್ನೇನು ಊಟ ಮಾಡ್ಬಾ ಅಂತ ಕರಿಯಾಗ ಬ್ಯಾಡ ಆಂಟಿ ನಂಗೆ ನಾ ಮೇಲ್ಗಡೆನ ಹೋಗಿ ಊಟ ಮಾಡ್ತೀನಿ ಅಂದ್ಲು. ಬೇರೆ ಏನಾದರೂ ಮಾಡಿರಾಕಿ ಊಟ ಮಾಡ್ತಾಳು, ಆದರೆ ಆಕಿಗೆ ರೊಟ್ಟಿ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬದ್ನಿಕಾಯಿ ಬರ್ತದು ಮಾಡಿದ್ರೆ ಅಷ್ಟೇ ಸ್ನಿಗ್ಧ ತಿಂತಾಳೆ ನೋಡ್ರಿ. ಇಲ್ಲಾಂದ್ರೆ ಅಕ್ಕಿ ರೊಟ್ಟಿ ಎಲ್ಲ ಅಷ್ಟೊಂದು ತಿನ್ನೋಕೆ ಇಷ್ಟಪಡೋಂಗಿಲ್ಲ. ಇನ್ನು ಬೇರೆ ಏನಾದರೂ ಮಾಡಿರೋನು ಆಯಿತು ಊಟ ಮಾಡಮ್ಮ ಅಂದ್ರೆ ಆಕಿಗೆ ಹೊಟ್ಟೆ ಹಶ್ವಾಗಿತ್ತಂದ್ರೆ ಸರಿ ಆಯಿತು ಅಂತೇಳಿ ಮಾಡಿಬಿಡ್ತಾಳೆ ಆಕಿ. ಖರೆ ಇವತ್ತು ಆಕಿ ಊಟ ಮಾಡಲಿಲ್ಲ, ಹಾಗಾಗಿ 2 ರೊಟ್ಟಿ ಉಳ್ಕೊಂಡು ಸಾನ್ವಿಯನ್ನು ಒಂದು ಅರ್ಧ ರೊಟ್ಟಿ ತಿಂದಲಷ್ಟೆ ನೋಡ್ರಿ. ಈಗ ರೊಟ್ಟಿ ಮಾಡಿ ನಮ್ಮ ಮನೆಯವ್ರಿಗೆ ಪುಂಡಿ ಪಲ್ಯ, ಖಾರ ಮತ್ತು ತುಪ್ಪ ಹಾಕಿ ಕೊಟ್ಟಿದ್ನಿ. ಅವ್ರು ಎಣ್ಣೆ ಹಚ್ಕೊಂಡು ತಿನ್ನೋದಿಲ್ಲ, ತುಪ್ಪ ಹಾಕಿ ಕೊಟ್ಟಿದ್ನಿ. ಆದ್ರೆ ನನಗೆ ಎಣ್ಣೆ ಹಚ್ಕೊಂಡು ತಿನ್ನಬೇಕು. ತುಪ್ಪ ಹಚ್ಕೊಂಡು ತಿಂದ್ರೆ ನನಗೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸಂಗಿಲ್ಲ. ಹಾಗಾಗಿ ನಾನು ಎಣ್ಣೆ ಹಚ್ಕೊಂಡು ತಿಂದಿರ್ತೀನಿ. ರೊಟ್ಟಿ ಎಲ್ಲ ಮಾಡಿ ಇವಾಗ ಹಂಗೆ ಕಟ್ಟಿನೂ ಎಲ್ಲ ಕ್ಲೀನ್ ಮಾಡ್ಕೊಂಬಿಡಾಕತ್ತೀನಿ. ಅದು ರೊಟ್ಟಿ ಮಾಡುವಾಗ ಹಿಟ್ಟು ಎಲ್ಲ ಕಡೆ ಹಾರಿರ್ತೈತಲ್ಲ, ಅದಕ್ಕಾಗಿ ಎಲ್ಲನೂ ಒಂದು ಸರಿ ಒರೆಸ್ಕೊಂಡು ರೊಟ್ಟಿ ನೋಡ್ರಿ ಒಂದು 5-6 ರೊಟ್ಟಿ ಮಾಡಿದ್ನಿ ಅಂತ ಅನಿಸ್ತತಿ. ಎಲ್ಲನೂ ಇವಾಗ ಜೋಡಿಸಿಡಾಕತ್ತೀನಿ. ನಮ್ಮ ಮನೆಯವ್ರದ್ದಂತೂ ರೊಟ್ಟಿಯಲ್ಲೇ ಮಾಡುವಾಗನ ಅವ್ರದ್ದು ಊಟ ಆಗಿಬಿಟ್ಟಿತ್ತು. ಇನ್ನು ನಾನು ಊಟ ಮಾಡಬೇಕು. ಸಾನ್ವಿನೂ ನನ್ನ ಜೋಡಿ ನಾನು ತಿಂತಾನಂದ್ಲು, ಹಾಗಾಗಿ ಆಕಿ ನಾನು ಇವಾಗ ಇಬ್ಬರು ಊಟ ಮಾಡಕತ್ತೀವಿ ನೋಡ್ರಿ.
ಸಾನ್ವಿಗೆ ಅಷ್ಟೊಂದು ಅಕ್ಕಿಗೂ ಇಷ್ಟ ಆಗಂಗಿಲ್ಲ ರೊಟ್ಟಿ ಅದು, ಆದರೆ ನಾನು ಬೈದು ತಿನ್ನಿಸಿದ್ನಷ್ಟೇ. ಯಾಕಂದ್ರೆ ನಾನು ಮತ್ತು ಬೇರೆ ಏನು ಮಾಡಿರಲಿಲ್ಲ. ಮಧ್ಯಾಹ್ನದಾಗಿಂದ ಅನ್ನ ಇತ್ತು, ಇವಾಗ ಬಿಸಿ ಬಿಸಿ ರೊಟ್ಟಿ ಮಾಡಿದ್ನಲ್ಲ, ಹೆಂಗಾದ್ರೂ ಕಲಸ್ಕೊಂಡು ತಿನ್ನೋ ರುಚಿ ಇರ್ತೈತಿ ಅಂತೇಳಿ ತಿನ್ಸೀನಿ. ತಿನ್ಲ ಒಂದು ಅರ್ಧ ರೊಟ್ಟಿ ರೂಢಿ ಮಾಡ್ಬೇಕಂತೇಳಿ ಅಷ್ಟೇ. ಇವಾಗ ನಮ್ಮದು ಊಟ ಆಯ್ತು ನೋಡ್ರಿ. ಪಾತ್ರೆನೂ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬನ್ನಿ ಮಲ್ಕೊಳಕ್ಕೆ. ಟೈಮ್ ಇವಾಗ 8:40 ಆಗೈತಿ, ಇನ್ನೂ 9 ಗಂಟೆನೂ ಆಗಿಲ್ಲ. ಇವತ್ತು ಬೇಗ ಮಲ್ಗಾಕತ್ತೀನಿ, ನಿದ್ದೆ ಬರಾಕತ್ತೈತಿ. ಮಧ್ಯಾಹ್ನ ಮಲಗಿಲ್ಲ ಇವತ್ತು, ಮತ್ತು ಬೆಳಗ್ಗೆನೂ ಬೇಗ ಎದ್ದಿದ್ನಲ್ಲ, ಹಾಗಾಗಿ ಇವಾಗ ಬೇಗ ಮಲ್ಕೊಳತ್ತೀವಿ. ದಿನ ಹಿಂಗೆ ರೂಢಿ ಮಾಡ್ಕೋಬೇಕಂತ ಅಂದ್ಕೊಳಕತ್ತೀನಿ, ಬೇಗ ಮಲ್ಕೊಂಡು ಬೇಗ ಹೇಳ್ಬೇಕಂತೇಳಿ. ಗೊತ್ತಿಲ್ಲ ಎಷ್ಟು ದಿವಸ ಪಾಲಿಸ್ತಾನಂತೇಳಿ. ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.